ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋದಲ್ಲಿ ಹೇಳಿದ್ದೆ ಕ್ಯಾಟ್ರಿಂಗ್ ಕೆಲಸ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಆದರೆ ಇವತ್ತು ಫುಲ್ ಕೆಲಸ ಐತೆ, ಫುಲ್ಲು ವಿಡಿಯೋ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಗೈಸ್. ಒಂದು ಕ್ಯಾಟ್ರಿಂಗ್ ಕೆಲಸದಲ್ಲಿ ಏನೇನೆಲ್ಲ ಇರ್ತದೆ, ಯಾವ ಥರ ಇರ್ತದೆ ಅನ್ನೋದನ್ನ ಫುಲ್ಲು ಈ ವಿಡಿಯೋಲಿ ತೋರಿಸ್ತೀನಿ, ಕೊನೆವರೆಗೂ ನೋಡಿ. A few moments later. ಗೈಸ್, ಇವತ್ತು ಕೆಲಸ ಇರೋದು ಬಂದು ತಾವರೆಕೆರೆ ಬಿಟ್ಟು ರೈಟು ಕೆಂಗೇರಿಲಿ. ನಮಗೆ 3 ಗಂಟೆ ಬರೋಕ್ಕೆ ಹೇಳೋರಲ್ಲಿ. ಈಗ ಟೈಮ್ ಏನಾಗಲಿ 1:30 ಆಗೈತೆ. ಅಷ್ಟರಲ್ಲಿ ರೀಚ್ ಆಯ್ತೀನಿ. ಅಲ್ಲಿ ರೀಚ್ ಆಗ್ಬಿಟ್ಟು ಫಸ್ಟು ಅಲ್ಲಿ ಪೊಸಿಷನ್ ಹೆಂಗೈತೆ, ವೀಡಿಯೋ ಮಾಡೋ ಕಂಫರ್ಟ್ ಐತಾ ಎಲ್ಲ ನೋಡ್ಕೊಂಡು ವೀಡಿಯೋ ಮಾಡಬೇಕು. ಯಾಕಂದರೆ ಕೆಲವೊಂದು ಹೆಂಗೆ ಬೇಕಂದ್ರೆ ವೀಡಿಯೋ ಯಾವಾಗ ಫೋನ್ ಮಾಡ್ತಾರೆ, ಬೈದ್ಬಿಡ್ತಾರೆ. ನೋಡ್ಕೊಂಡು ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಈಗ ಆಲ್ರೆಡಿ ನಾವು ಬಂದಿರೋದು ತಿಪ್ಕೊಂಡಹಳ್ಳಿ ಡ್ಯಾಮ್ ತಗ ಬಂದು. ಗೈಸ್, ವಿಡಿಯೋ ಎಲ್ಲ ಮಾಡ್ತಾ ಇರೋದು ಏನು ಗೊತ್ತಾ, ಒಂದು ಲೈಫಲ್ಲಿ ಒಂದು ಮೆಮೊರಿ ಅನ್ನೋದು ಉಳಿದಿರ್ತದೆ. ಅಂದರೆ ನಾವು ಈ ಥರ ಎಲ್ಲ ಕೆಲಸ ಮಾಡಿದ್ದು, ಈ ಥರ ಎಲ್ಲ ಇದು ಮಾಡಿದ್ದು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸು ಆಯ್ತದೆ. ಒಂದು ಮೆಮೊರಿನ ಸ್ಟೋರೇಜ್ ಮಾಡಿ ಒಂದು ಯೂಟ್ಯೂಬ್ನಲ್ಲಿ ಮುಡುಗಂಗೂ ಆಗುತ್ತೆ ಅಂತ ಒಂದು ಮೆಮೊರಿಗೆ ಅಷ್ಟೇ ಮಾಡ್ತಾ ಇರೋದು ವೀಡಿಯೋಸ್ ಎಲ್ಲ. ಮುಂದೊಂದು ದಿನ ಇವನ್ನೆಲ್ಲ ನೋಡಿದಾಗ ಈ ಥರ ಎಲ್ಲ ಮಾಡ್ತಾ ಇದ್ವಲ್ಲ ಅಂತ ಒಂದು ಖುಷಿ. ಗೈಸ್, ಮಧ್ಯಾಹ್ನದ ಟೈಮ್ ಆಗಿದ್ದರಿಂದ ಎಗ್ ರೈಸ್ ತಿನ್ನೋಣಂತ ಒಂದು ಅಂಗಡಿಗೆ ಹೋದರೆ ಅಲ್ಲಿ ಯಾವುದೋ ಒಂದು ಬೆಕ್ಕು ಗೊತ್ತಿಲ್ಲ ಬಂದು ಸೀದಾ ನನ್ನ ತೊಡೆ ಮೇಲೆ ಮಲಿಕೊಂಬಿಡ್ತು. ಆ ಎಗ್ ರೈಸ್ ಅಂಗಡಿ ತಾವು ಅಷ್ಟೊಂದು ಜನ ಇದ್ದರು, ಆ ಬೆಕ್ಕು ಬಂದು ನಂತವೇ ಮನಿಕತ್ತು ಅಂದರೆ ಆ ಬೆಕ್ಕಿಗೆ ನಾನು ಇಷ್ಟ ಆಗಿದ್ದೀನಿ ಅಂತ. ಓಕೆ, ಇರಲಿ. 1 hour later. ಆಲ್ರೆಡಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಶ್ರೀ ರಂಗಲಕ್ಷ್ಮಿ ಪಾರ್ಟಿ ಹಾಲ್ ಇದೆಲ್ಲಪ್ಪ ಇರೋದು ಅಂದರೆ ಹೊಯ್ಸಳ ಸರ್ಕಲ್ಲು, ಕೆಂಗೇರಿ ಹತ್ರ ಉಪನಗರದಲ್ಲಿ ಇರೋದು. ಅಲ್ಲಿನ ಫಸ್ಟ್ ಎಂಟ್ರೆನ್ಸ್ನಲ್ಲಿ ಬಂದರೆ ಬುದ್ಧನ ವಿಗ್ರಹ ಇರುತ್ತೆ. ಇಲ್ಲಿ ಫಂಕ್ಷನ್ ಏನಪ್ಪ ಅಂದರೆ ರೋಹಿತ್ ಮತ್ತು ಪ್ರಿಯಾಂಕ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿದೆ. ಇಲ್ಲಿ ಹೇಳ್ಬೇಕಾದ್ರೆ ನಾವಿರೋ ಕೆಲಸದಲ್ಲಿ ಫುಲ್ ಎಲ್ಲ ನಮ್ಗೆ ಗೊತ್ತಿರೋ ಹುಡುಗರೇ ಅವರೇ, ಅದರಿಂದ ಫುಲ್ಲು ಹ್ಯಾಪಿ ಅಂದರೆ ಹ್ಯಾಪಿ. ಗೈಸ್, ಇಲ್ಲಿ ನಮ್ಮ ಕೆಲಸ ಏನಪ್ಪ ಅಂದರೆ ಯಾವ್ಯಾವ ಐಟಮ್ಗೆ ಯಾವ್ಯಾವ ಥರ ಹಚ್ಚಬೇಕು ಅಂತ ಭಟ್ರು ಹೇಳಿರ್ತಾರೆ. ಆ ಥರ ನಾವು ಹಚ್ಚಿ ರೆಡಿ ಮಾಡಿ ಕೊಡಬೇಕು. ಇಲ್ಲಿ ಟೋಟಲಾಗಿ ಎಷ್ಟು ಜನಕ್ಕಪ್ಪ ಅಡುಗೆ ಮಾಡ್ತಾ ಇರೋದು ಅಂದರೆ 400ರಿಂದ 500 ಜನಕ್ಕೆ ಅಂತ ಹೇಳಿದ್ದಾರೆ. ನಾವಿರೋ ಬಿಲ್ಡಿಂಗ್ನಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇತ್ತು. ಗೈಸ್, ಇಲ್ಲಿ ಬಂದವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ ಕೂಡ ಇತ್ತು. ನೈಟ್ ಇರೋ ರಿಸೆಪ್ಷನು. ಇದನ್ನು ಬಫೆ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ನಮ್ದೇನಿಲ್ಲ, ಊಟನ ಸರ್ವ್ ಮಾಡೋದಷ್ಟೇ. ಅವರೇ ಸಾಲಿಗೆ ಬಂದು ಹಾಕಿಸ್ಕೊಂಡು ಹೋಗ್ತಾರೆ. ಗೈಸ್, ಈಗ ಲಿಫ್ಟಿಗೆ ಎಂಟ್ರಿ ಅದು. ಝೀರೋ ಫ್ಲೋರ್. ಎಷ್ಟನೇ ಫ್ಲೋರ್ ಇದು? 3rd ಫ್ಲೋರು. ಇಲ್ಲೇನ ನಾವು ಅಡುಗೆ ಮಾಡ್ತಾ ಇರೋದು. ಈ ಕ್ಯಾಂಟ್ರಿಂಗ್ ಕೆಲಸದಲ್ಲಿ ಹೋಗಿದ್ದ ಕಡೆ ಎಲ್ಲ ಒಂದೇ ಥರ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಕಡೆ ರಿಸ್ಕು ಆಗ್ಬೋದು, ಒಂದು ಕಡೆ ಈಸಿನೂ ಇರ್ಬೋದು. ಗೈಸ್, ನೈಟ್ ಕೆಲಸ ಏನೇನಿತ್ತು ಎಲ್ಲ ಮುಗೀತು. ಈಗ ಟೈಮ್ ಬಂದು 11 ಗಂಟೆ. ಬೆಳಿಗ್ಗೆಗೆ ಬೇಗ ಎದ್ದು ಬೆಳಿಗ್ಗೆ ಏನೇನೈತೆ ಕೆಲಸ ಅದನ್ನ ಮಾಡಬೇಕು. ಈಗ ಟೈಮ್ 11 ಗಂಟೆ 11:15 ಆಗೈತೆ. ಈಗೆಲ್ಲ ಮನೆಗೆ ಕತ್ತಾ ಇದ್ದೀವಿ. ಗುಡ್ ನೈಟ್, ಬಾಯ್ ಬಾಯ್, ಟಾಟಾ. ಗುಡ್ ಮಾರ್ನಿಂಗ್. ಈಗ ಟೈಮ್ ಒಂದು ಕರೆಕ್ಟಾಗಿ 5 ಗಂಟೆ 5:20 ತರಕಾರಿ ಉತ್ತರಿಸೋಕ್ಕೆ ಹೋಯ್ತಾ ಇದ್ದೀವಿ. ತರಕಾರಿ ಉತ್ತರಿಸೋಕ್ಕೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕಪ್ ಟೀ ಕುಡಿದು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ಈಗ ಬಂದು ಟಿಫನ್ ಟೈಮು. ಇಲ್ಲಿ ಟಿಫನ್ ಈಗ ಬಡಿಸ್ಬೇಕು. ಏನೇನೈತೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಇದು ಪೊಂಗಲ್ಲು, ಇದು ಸಬ್ಬಕ್ಕಿ, ಇಡ್ಲಿ, ವಡೆ, ಸಾಂಬಾರು, ಚಟ್ನಿ. ಇದು ನಾಷ್ಟಕ್ಕೆ. ಆಲ್ರೆಡಿ ನಾವು ತಿಂದು, ಯಾಕಂದರೆ ನಾವು ಬಡ್ಸೋಕ್ಕೆ ನಿಂತ್ಕೊಂಡ್ಮೇಲೆ ನಾವು ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟೇ ನಾವೇ ತಗೊಂಬಿಟ್ಟಿರ್ತೀವಿ. ಯಾಕಂದರೆ ಅದು ಮುಗಿಯೋವರೆಗೂ ಬಡಿಸ್ತಾನೆ ಇರಬೇಕಲ್ಲ. ಅದಕ್ಕೆ ನಾವೇ ಫಸ್ಟೇ ಮುಂದೆಗೆ ಊಟ ಮಾಡ್ಕೊಂಬಿಟ್ಟಿರ್ತೀವಿ. ಗೈಸ್, ನಾವು ಯಾವುದೇ ಒಂದು ಜಾಗಕ್ಕೆ ಬಂದ್ರೂ ಅಲ್ಲಿನ ರೂಲ್ಸು ರೆಗ್ಯುಲೇಷನ್ನು ವಿತ್ ಯೂನಿಫಾರ್ಮ್ನ ನಾವು ಫಾಲೋ ಅಪ್ ಮಾಡಲೇಬೇಕು. ಗೈಸ್, ಊಟ ಎಲ್ಲ ಅರ್ಧ ಭಾಗ ಮುಗೀತು. ಈಗ ಗಂಡು ಹೆಣ್ಣ ತೋರಿಸ್ತೀನಿ ಬನ್ನಿ. ಇವರೇ ನೋಡಿ ಗಂಡು ಹೆಣ್ಣು. ಇವ್ರಿಗೆ ಲಾಸ್ಟ್ ಫೈನಲಾಗಿ ನಾವು ಊಟ ಏನಾರು ಬಡಿಸಿದ್ರೆ ನಮ್ಮ ಕೆಲಸ ಇಲ್ಲಿಗೆ ಎಂಡು. ಪೇಮೆಂಟ್ ಇಸ್ಕೊಂಡು ಹೋಗ್ತಾ ಇರೋದೆ.
ಕೆಲಸ ಎಲ್ಲ ಮುಗೀತು, ಅಲ್ಲಿಂದ ಪೇಮೆಂಟ್ ಇಸ್ಕೊಂಡು ಬಿಟ್ಟು ಬರುವಾಗ ದಾರೀಲಿ ತಾವರೆಕೆರೆಯಿಂದ ಹಿಡ್ದು 3 ಕಿಲೋಮೀಟ್ರು ಫುಲ್ಲು ಜಾಮ್. ಅಂದರೆ ಈ ಭಾನುವಾರ ಆಗಿತ್ತಲ್ಲ, ಎಲ್ಲ ಬೆಂಗಳೂರಿಗೆ ಹೋಗೋರು ಇವರೆಲ್ಲ. ಭಾನುವಾರ ಸಂಡೇ ಅಲ್ವ, ಎಲ್ಲ ಊರಿಗೆ ಹೋಗಿ ಬರೋರು ಎಲ್ಲ ಬೆಂಗಳೂರಿಗೆ ಹೋಗ್ತಾರದು ಇವರೆಲ್ಲ. ಎಲ್ಲ ವಾಪಸ್ ಹೋಗ್ತಾರೆ. ಇದು ಯಾವುದೋ ಹಿಂದಿ ಸ್ಪೋರ್ಟ್ಸ್ ಕ್ಲಬ್ಬು, ಯಾವುದೋ ಇದು ಹಿಂದಿದು. ನಮ್ಗಂತೂ ಅವ್ರು ಏನು ಮಾತಾಡ್ತವ್ರೋ ಏನು ಅನ್ನೋದೇ ಅರ್ಥ ಆಗಲಿಲ್ಲ.